ನಮಸ್ತೆ. ಇಂಡಿಯಾದಲ್ಲಿ ಮಕ್ಕಳೆಲ್ಲ ದಸರಾ ಹಾಲಿಡೇಸ್ ಮುಗಿಸ್ಕೊಂಡು ಸ್ಕೂಲ್ಗೆ ಹೋಗೋದಕ್ಕೆ ಶುರು ಆದರೆ ಅಮೆರಿಕಾದಲ್ಲಿ ಇವಾಗ ಫಾಲ್ ಬ್ರೇಕ್, ಮಕ್ಕಳಿಗೆಲ್ಲ ಒಂದು ವಾರ ರಜಾ ಇದೆ. ಇದು ವೀಕೆಂಡ್ ಮಿನಿ ವ್ಲಾಗ್. ಶನಿವಾರ ಹೌಸ್ ವಾರ್ಮಿಂಗ್ ಫಂಕ್ಷನ್ ಇತ್ತು ಅಂತ ಹೋಗ್ತಾ ಇದೀವಿ. ನಾನು ಸಾಮಾನ್ಯವಾಗಿ ಸಾಕಷ್ಟು ಮಿನಿ ವ್ಲಾಗ್ಸ್ ಅಲ್ಲಿ ಶೇರ್ ಮಾಡ್ತಿರ್ತೀನಿ. ಇಲ್ಲಿ ಒಬ್ರು ಮನೆಯಿಂದ ಇನ್ನೊಬ್ರು ಮನೆಗೆ ಹೋಗ್ಬೇಕಂದ್ರೆ ಹಾಫ್ ಅನ್ ಅವರ್ ಇಂದ 1 hour ಅಂತೂ ಬೇಕಾಗತ್ತೆ ಅಂತ, ಅಷ್ಟು ಡಿಸ್ಟೆನ್ಸ್ ಇರುತ್ತೆ ಒಬ್ರು ಮನೆಯಿಂದ ಇನ್ನೊಬ್ರು ಮನೆಗೆ. ಇವತ್ತು ನಾವು ಹೌಸ್ ವಾರ್ಮಿಂಗ್ ಬಂದಿರೋ ಅಂಥದ್ದು 50 miles ಇದೆ ನಮ್ಮ ಮನೆಯಿಂದ, ಅಂದರೆ ಸುಮಾರು 80 kilometers ಅಷ್ಟು ಆಗುತ್ತೆ. ಸೊ ಇವತ್ತು ಬಂದಿರೋ ಅಂಥದ್ದು ಇವರೇ ನನಗೆ ಕ್ಲೋಸ್ ಫ್ರೆಂಡ್ ಅಲ್ಲ, ಆದರೆ ನನ್ನ ಫ್ರೆಂಡ್ ಅವರ ಮನೆಯಲ್ಲಿ ಒಂದೇ ಒಂದ್ಸರಿ ಭೇಟಿ ಆಗಿದ್ದು ಅಷ್ಟೇ. ಆದರೆ ನನ್ನ ಮಗಳು ಹಾವು ಸಾರಿ ಸೆರೆಮನಿಗೆ ಕರೆದಿದ ತಕ್ಷಣ ಬಂದಿದ್ರು ಅಷ್ಟು ದೂರದಿಂದ. ಸೊ ಹಾಗಾಗಿ ಅವ್ರ ಮನೇಲಿ ಯಾವುದೇ ಫಂಕ್ಷನ್ ಆದರೂ ಹೋಗಬೇಕು ಅಂತ ಇತ್ತು, ಹಾಗಾಗಿ ಅವರ ಗೃಹ ಪ್ರವೇಶಕ್ಕೆ ಬಂದಿದ್ದೀವಿ. ಇದು ಒಂದು ಸಿಂಪಲ್ ಹ್ಯಾಕ್ ಅಂತ ಹೇಳ್ಬೋದು. ದುಪಟ್ಟ ಬಿದೋಗ್ತಿತ್ತು ಅಂತ ಹೇಳ್ಬಿಟ್ಟು ಸೇಫ್ಟಿ ಪಿನ್ ಬೇರೆ ಇರಲಿಲ್ಲ, ಸೊ ಆ ರೀತಿ ಒಂದು ಪ್ಲಾನ್ ಮಾಡಿ ಹಾಕಿದ್ದೆ. ಒಂಥರ ಐಡಿಯಾನು ಚೆನ್ನಾಗಿತ್ತು, ಲುಕ್ ಕೂಡ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಮನೆ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಫಂಕ್ಷನ್ ಆಗಿದ್ದಾದ್ಮೇಲೆ ಇನ್ನೊಬ್ರು ಫ್ರೆಂಡ್ ಮನೆಗೆ ಬಂದಿದ್ದೀವಿ. ಅಲ್ಲಿಂದ ಒಂದು 10 ನಿಮಿಷ ಡಿಸ್ಟೆನ್ಸ್ ಅಲ್ಲೇ ಇತ್ತು. ಸೊ ಹಾಗಾಗಿ ಬಂದ್ವಿ. ಏನೇ ಹೇಳಿ ಒಬ್ರು ಬೇಕು ಅಂತ ಅಂದರೆ ಎಷ್ಟೇ ದೂರ ಇದ್ರೂ ಹೋಗ್ಬಿಡ್ತೀವಿ, ಡಿಸ್ಟೆನ್ಸ್ ಕೂಡ ಮ್ಯಾಟ್ರ್ ಆಗಲ್ಲ. ಅದೇ ಒಬ್ರು ಬೇಡ ಅಂತ ಒಂದ್ಸರಿ ಡಿಸೈಡ್ ಆದರೆ ಹತ್ರ ಇದ್ರೂ ದೂರ ಅನ್ಸುತ್ತೆ. ಪ್ರಯಾಣ ಸಾಕು, ಇನ್ನು ಮುಂದಕ್ಕೆ ಹೋಗೋಕ್ಕೆ ಆಗಲ್ಲ, ನಿಲ್ಲಿಸ್ಬಿಡೋಣ ಅಂತ ಅನ್ಸೋ ಕೂಡ ಶುರು ಆಗುತ್ತೆ ಅಲ್ವಾ. ಇದು ನನ್ನ ಪರ್ಸ್ನಲ್ ಒಪಿನಿಯನ್, ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಶೇರ್ ಮಾಡಿದೆ. ಸೊ ಹೇಗೂ ರಜಾ ಇರೋದ್ರಿಂದ ಮಕ್ಕಳು ನಾಳೆ ಇಲ್ಲೇ ಫಂಕ್ಷನ್ ಹತ್ರ ಬರ್ತೀರಾ ಅಂದರೆ ಮನೆ ಹತ್ರನೇ ಇನ್ನೊಂದು ಫಂಕ್ಷನ್ ಇತ್ತು. ಸೊ ಹಾಗಾಗಿ ಇಲ್ಲೇ ಇರ್ತೀವಿ ಅಂತ ಹೇಳಿದ್ರು. ಸರಿ, ಹೇಗೂ ಫಾಲ್ ಬ್ರೇಕ್ ಅಲ್ವಾ, ಎಂಜಾಯ್ ಮಾಡಲಿ ಅಂತ ಹೇಳಿಬಿಟ್ಟು ಬಿಟ್ಬಿಟ್ಟು ಬಂದೆ. ಹೌಸ್ ವಾರ್ಮಿಂಗ್ ಫಂಕ್ಷನಲ್ಲಿ ರಿಟರ್ನ್ ಗಿಫ್ಟ್ ಏನು ಕೊಟ್ಟಿದ್ರು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಅವ್ರ ಅಮ್ಮ ಇಂಡಿಯಾದಿಂದ ಬರಬೇಕಾದ್ರೆ ಅಲ್ಲಿಂದ ತರಿಸಿದ್ರಂತೆ. ಅಲ್ಲಿ ರೆಡ್ ಕಲರ್ ಕವರ್ ನೋಡಿದ್ರೆ ನಿಮಗೆ ಗೊತ್ತಾಗ್ತಿರ್ಬೋದು. ಹೌದು, ಆ ಕವರು ಮತ್ತು ಇದೊಂದು ಮಿಕ್ಸಿಂಗ್ ಬೌಲ್ ಎಲ್ಲರಿಗೂ ಇದೇ ಥರ ಕೊಟ್ಟರು ಅಂತ ಹೇಳ್ಬೋದು. ಸೊ ಇದ್ರ ಜೊತೆಗೆ ಬ್ಲೌಸ್ ಪೀಸ್, ತಾಂಬೂಲ ಆಗಿ ಎಲೆ ಅಡಿಕೆ, ಅರ್ಶಿನ ಕುಂಕುಮ ಮತ್ತು ಹಣ್ಣು, ಹಾಗೆ ಸ್ವಲ್ಪ ಚಾಕ್ಲೇಟ್ಸ್ ಕೊಟ್ಟಿದ್ರು. ಅದ್ರ ಜೊತೆಗೆ ಒಂದು ಡ್ರೈ ಫ್ರೂಟ್ಸ್ ಮಿಕ್ಸ್ ಕೂಡ ಕೊಟ್ಟಿದ್ರು. ಸೊ ಯಾರಿಗಾದ್ರೂ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ಈ ರೀತಿ ಯಾರೇ ರಿಟರ್ನ್ ಗಿಫ್ಟ್ಸ್ ಕೊಟ್ಟರು ಕೂಡ ನಾನು ಐಡಿಯಾಸ್ ಸಿಗಲಿ ಅನ್ನೋದಕ್ಕೋಸ್ಕರ ಶೇರ್ ಮಾಡ್ತಾ ಇರ್ತೀನಿ. ಸಾಮಾನ್ಯವಾಗಿ ನನ್ನ ವ್ಲಾಗ್ಸಲ್ಲಿ ಮಕ್ಕಳು ಜಾಸ್ತಿ ಕಾಣಿಸ್ತಿರ್ತಾರೆ, ಅಥವಾ ಕುಕಿಂಗ್ ವ್ಲಾಗ್ ಆಗಿರುತ್ತೆ, ಇಲ್ಲ ಅಂದರೆ ನಿಮಗೆ ಗೊತ್ತು ಸಿಂಪಲ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಅಂತ. ಅಂದರೆ ಅಮೆರಿಕಾದಲ್ಲಿ ಇದ್ರೂ ಕೂಡ ಯಾವ ರೀತಿ ಸಿಂಪಲ್ ಆಗಿ ನಾವು ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾ ಇದೀವಿ ಅನ್ನೋದನ್ನ ನಾನು ಶೇರ್ ಮಾಡ್ತಾ ಇರ್ತೀನಿ. ನಾನು ವಿಡಿಯೋದಲ್ಲಿ ಕಾಣಿಸ್ಕೊಳ್ಳೋದು ತುಂಬಾನೇ ಕಮ್ಮಿ, ಆದರೆ ಇವತ್ತು ಸ್ವಲ್ಪ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ವಿಡಿಯೋ ಶೂಟ್ ಮಾಡಿ ಲಾಸ್ಟ್ ಒಂದು ರೀಲ್ ಕೂಡ ಅಪ್ಲೋಡ್ ಮಾಡಿದ್ದೆ ಅಪರೂಪಕ್ಕೆ. ಇದು ಫ್ರೆಂಡ್ ಮನೆ. ಸೊ ಇಲ್ಲಿ ಮಕ್ಕಳನ್ನ ಬಿಟ್ಟು ಬಂದಿರೋ ಅಂಥದ್ದು. ಒಂದೇ ದಿನ ಬಿಟ್ಟಿದ್ದು, ಆದರೆ 1 ವರ್ಷ ಆಗೋಯ್ತೇನೋ ಅಂತ ಅನಿಸ್ತಾ ಇತ್ತು ನನಗೆ. ಸೊ ನೆಕ್ಸ್ಟ್ ದಿನ ಹೋಗಿ ಕರ್ಕೊಂಡು ಬಂದ್ಬಿಟ್ಟೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.